ಮಾಯಾ ಲೋಕಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ನಾಳೆ 31ನೇ ತಾರೀಕು, ಲಾಸ್ಟ್ ಡೇ ಆಫ್ ಡಿಸೆಂಬರ್. ನಾಳೆ ನಿಫ್ಟಿ 50 ಏನಾಗುತ್ತೆ ಎಂಬ ಬಗ್ಗೆ ನೋಡೋಣ. ನಾಳೆ ಏನಾಗುತ್ತೆ ಅಂದರೆ, ಬೆಳಗ್ಗೆ ಗ್ಯಾಪ್ ಅಪ್ ಓಪನಿಂಗು ಸುಮಾರು ಈಗ ಕ್ಲೋಸಿಂಗ್ 25,970 ತೋರಿಸ್ತಾ ಇದ್ದಾನೆ. ಅದು ಅಡ್ಜಸ್ಟೆಡ್ ಪ್ರೈಸು. ಮೊದಲು ಅದು 25,940 ಸಮಥಿಂಗ್ ಇತ್ತು, ಈಗ 70 ತೋರಿಸ್ತಾ ಇದ್ದಾನೆ ಅಡ್ಜಸ್ಟೆಡ್ ಪ್ರೈಸು. ಅಲ್ಲಿಂದ ಒಂದು 50 ಪಾಯಿಂಟ್ ಆಚೆ ಈಚೆ ಅಂದರೆ ನಿಮಗೆ 26,010, 12, 15ವರೆಗೆ ಅದು ಅಲ್ಲಿವರೆಗೆ ಹೋಗುತ್ತೆ. ಹೋಗಿ ಅದು ಮತ್ತೆ ಕೆಳಗಡೆ ಡಬಲ್ ಬಾಟಮ್ ಮಾಡಬೇಕು. ಸೊ ಅದು ಕೆಳಗಡೆ ಬರುತ್ತೆ. ಸೊ ನಾಳೆಗೆ ನಾನು ಏನು ಹೇಳ್ತೀನಿ ಅಂದರೆ, ಯಾರು ಸಿನ ಬೈ ಮಾಡಬೇಡಿ. ಅದಿನ್ನೂ ಡಬಲ್ ಬಾಟಮ್ ಆಗಿಲ್ಲ, ಅದು ಇನ್ನೂ ಕರೆಕ್ಷನ್ ಆಗಬೇಕು. ಸೊ ನಾಳೆ ಪಿ ಪ್ರೈಸ್ ಇದೆ. ಪಿ ಎಕ್ಸಾಕ್ಟ್ ಪ್ರೈಸ್ ಯಾವುದು ಅಂತಂದರೆ, ನಾಳೆ ತೊಗೊಳ್ಳುವಂಥದ್ದು ಅದು 25,900 ತೊಗೋಬೇಕು, ಆಯಿತಾ. ಅದು ಅದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಈಗ ನೀವು ಹೆಚ್ಚು ಕಮ್ಮಿ ಈಗೇನು ಪ್ರೈಸ್ ಇದೆ ಇವತ್ತು ಏನು ಇದೆ ಅದರಲ್ಲಿ -33% ಅದನ್ನು ಕಡಿಮೆ ಮಾಡ್ಕೋಬೇಕು. ಎಕ್ಸಾಕ್ಟ್ ಒಂದು ಫಿಗರ್ ಸಿಗುತ್ತೆ, ಆಯಿತಾ. ಅದು ನೀವು ತೊಗೊಳ್ಬೇಕು. ಇವತ್ತು ಆ್ಯಕ್ಚುಲಿ ಅದು 102ಕ್ಕೇನ ಕ್ಲೋಸ್ ಆಗಿದೆ. ಅದು 102 ಅಂತಂದರೆ ನಿಮ್ಗೆ ಹೆಚ್ಚು ಕಮ್ಮಿ 70ಕ್ಕೆ ತೊಗೋಬೋದು. 70ಕ್ಕೆ ಒಳ್ಳೆ ಪ್ರೈಸ್ ಅದು. 69 ಇಲ್ಲ 70ಕ್ಕೆ ತೊಗೋಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು ಒಂದು 3.5% ಕೊಡಬೇಕಾಗುತ್ತೆ ಸ್ಟಾಪ್ ಲಾಸು. ನಿಮಗೆ ಎಕ್ಸಾಕ್ಟ್ಲಿ ಪಾಯಿಂಟಿಗೆ ತೊಗೊಂಡ್ರೆ ನಿಮಗೆ ಸ್ಟಾಪ್ ಲಾಸು 3.5% ಬೀಳುತ್ತೆ. ಸ್ವಲ್ಪ ಲಿಬ್ರಲ್ ಅಂದರೆ 7% ಕೊಡ್ಬೋದು, ಆಯಿತಾ. ಮತ್ತೇನು ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನೂ ಇಲ್ಲ. ನಾಳೆನೇ ರ್ಯಾಲಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಯಾಕಂದರೆ ನಾಳೆ ಅದು ಇನ್ನೂ ಡಬಲ್ ಬಾಟಮ್ ಆಗಿಲ್ಲ. ಸೊ ಫಸ್ಟು ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಆಮೇಲೆ ಮತ್ತೆ ಕೆಳಗಡೆ ಬರುತ್ತೆ. ನಾಳೆ ಫುಲ್ ಕೆಳಗೆ ಅದು. ನಾಳೆ ಅದು ಏನು ಮಾಡ್ತಾನೆ, 2 ಕಾಲ್ ನಂತರ ಮತ್ತೆ ಪಿ ಕಡೆ ಇದು ಸಿ ಕಡೆ ಒಂದು ಸ್ವಲ್ಪ ಪಾಯಿಂಟ್, ಒಂದು 10%, 15% ಕೊಡ್ತಾನೆ 2 ಕಾಲ್ ನಂತರ, ಆಯಿತಾ. ಸೊ ನಾಳೆ ಟ್ರೇಡ್ ಬಂದುಬಿಟ್ಟು ಪಿ ತೊಗೋಬೇಕು, ಆಯಿತಾ. ಏನು ಅಲ್ಲಿ ಮಿಸ್ಟೇಕ್ ಮಾಡೋದಂದರೆ, ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆದ ಕೂಡಲೇ ಅದು ನಮಗೆ ಮೈಂಡಲ್ಲಿ ಏನಂದರೆ ಗ್ರೀನ್ ಕಂಡು ಕೂಡಲೇ ತೊಗೊಳ್ಳೋದು ಅನ್ನೋ ಒಂದು ಭಾವನೆ ಇರುತ್ತೆ. ಆ ಥರ ಅಲ್ಲ ಅದು ಇದಕ್ಕೆ ಹೋಗುತ್ತೆ. ಅದು